ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ CR ಯೂಟ್ಯೂಬ್ ಚಾನೆಲ್. ಸೊ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳೋದಕ್ಕೂ ಮುಂಚೆ ಇವಾಗ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ. ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ಬನ್ನಿ. ಸೊ ಕ್ಲಿಪ್ಪಿಂಗ್ಸ್ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಸೊ ನಾವಿವತ್ತು ಹೊರಟಿದ್ದು ರ್ಯಾಪಿಡ್ ರಶ್ಮಿ ಕಂಡಕ್ಟ್ ಮಾಡ್ತಾ ಇರುವಂತಹ ಸೀರೆ ಸಂತೆಗೆ. ಸೊ ಇದು ನಡೀತಾ ಇರೋದು ತೆರಿಗೆ ಭವನ ನಾಗರಬಾವಿನಲ್ಲಿ. ಸೊ ಇದು ಆಲ್ರೆಡಿ ಲೈಕ್ ಅವರು 4ನೇ ಸತಿ ಈ ಸೀರೆ ಸಂತೆನ ಕಂಡಕ್ಟ್ ಮಾಡಿದ್ದು. ನಾನು ಫಸ್ಟ್ ಟೈಮ್ ಈ ಸೀರೆ ಸಂತೆಗೆ RR ನಗರಲ್ಲಿ ಹಾಕಿದಾಗ ಕೂಡ ಹೋಗಿ ಒಂದು 3 ಸ್ಯಾರಿ ಪರ್ಚೇಸ್ ಮಾಡಿದ್ವಿ ನಮ್ಮ ನಾದಿ ಭೂಮಿಕಂಗೆ ಅಂತ. ಅವಾಗ ನಾನೇನು ಪರ್ಚೇಸ್ ಮಾಡಿರಲಿಲ್ಲ. ಸೊ ಈ ಸತಿ ನಾನು, ಅಮ್ಮ, ನನ್ನ ತಂಗಿ ಮತ್ತು ಭೂಮಿಕಾ ಇಷ್ಟು ಜನನೂ ಹೋಗಿದ್ವಿ ತೊಗೊಳೋದಕ್ಕೆ ಅಂತ. ಸೊ ನೀವೇ ನೋಡ್ತಾ ಇದ್ದೀರಲ್ಲ ಕ್ರೌಡ್ ಎಲ್ಲ ಹೇಗಿದೆ ಅಂತ. ತುಂಬ ಜನ ಬಂದಿದ್ರು ಆ್ಯಕ್ಚುಲಿ. ಈ ಸತಿ ಕೂಡ ಅಷ್ಟೇ ತುಂಬ ಒಳ್ಳೆ ವೆರೈಟಿ ಕಲೆಕ್ಷನ್ಸ್ ಹಾಕಿದ್ರು. RR ನಗರಲ್ಲಿ ಹಾಕಿದಾಗ ಬರೀ ಪ್ಯೂರ್ ಸಿಲ್ಕ್ ಸ್ಯಾರೀಸ್ನ ಹಾಕಿದ್ರು, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸು. ಬಟ್ ಈ ಸತಿ ಎಲ್ಲ ಥರದ್ದು ಸ್ಯಾರೀಸ್ ಕೂಡ ಹಾಕಿದ್ರು. ನೀವೇ ನೋಡ್ತಾ ಇರ್ಬೋದು. ಫುಲ್ ನಾನು ಇವಾಗ ತೋರಿಸ್ತಾ ಇದ್ದು ಪೂರ್ತಿ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರೀಸು. ಅಂದರೆ ಇದ್ರ ಕಾಸ್ಟ್ ಬಂದು ಎಲ್ಲ ಅಬೌವ್ ಲೈಕ್ 10,000, 15,000, 14,000, 20,000 ಈ ಥರ ರೇಂಜಲ್ಲೇ ಇತ್ತು. ಗ್ರೌಂಡ್ ಫ್ಲೋರಲ್ಲಿ ಪೂರ್ತಿ ಇದೇ ಥರ ಇತ್ತು. ಹಾಗೆ ಫಸ್ಟ್ ಫ್ಲೋರ್ಗೆ ಹೋದರೆ ನಿಮಗೆ ನಾರ್ಮಲ್ ಸ್ಯಾರೀಸ್ ಅಂದರೆ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಜಾರ್ಜೆಟ್ ಸ್ಯಾರೀಸ್ ಆಗಿರ್ಬೋದು, ಕ್ರೇಪ್ ಸಿಲ್ಕ್ಸು ಈ ಥರ ಸ್ಯಾರೀಸ್ ಕೂಡ ನಿಮ್ಗೆ ಸಿಗ್ತಿತ್ತು. ಅಂದರೆ ರೀಸನಬಲ್ ರೇಂಜಲ್ಲಿ 1,000, 2,000 ಇಂದ ಸ್ಟಾರ್ಟಿಂಗ್ ಆ ಥರ ಪ್ರೈಸಲ್ಲಿ ಕೂಡ ನಿಮಗೆ ಸಿಗ್ತಾ ಇತ್ತು. ವಾಪಸ್ ಬರೋಣ, ಏನೇನೆಲ್ಲ ತೊಗೊಂಡಿದ್ದೀವಿ ನಾವು, ಯಾವ ರೇಂಜಲ್ಲಿ ತೊಗೊಂಡಿದ್ದೀವಿ, ಎಷ್ಟು ಥರ ಸೀರೆ ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಬನ್ನಿ. ಸೊ ಎಲ್ಲ ನೋಡ್ಕೊಂಬಂದ್ರೆ ಅಲ್ವಾ. ಇವಾಗ ಲೇಟ್ ಮಾಡೋದು ಬೇಡ, ಸ್ಯಾರಿ ತೋರಿಸ್ತೀನಿ. ಫಸ್ಟ್ ಸ್ಯಾರಿ ನಂದೇ ತೋರಿಸ್ಬಿಡ್ತೀನಿ. ಇದು ಬ್ಲ್ಯಾಕ್ ಕಲರ್ ಅಂದರೆ ಮೈ ಫೇವ್ರೆಟ್ ಕಲರ್ ಅಂತ. ಇದನ್ನು ಆ್ಯಕ್ಚುಲಿ ನಾನು ಲಾಸ್ಟಲ್ಲಿ ಬಿಲ್ಲಿಂಗ್ ಕೂಡ ಹೋಗಿ ನಿಂತ್ಕೊಂಡಿದ್ದೀನಿ ನನ್ನ ತಂಗಿ. ಆಲ್ಮೋಸ್ಟ್ ಇನ್ನೇನು ಬಿಲ್ ಮಾಡಿಸ್ಬೇಕಿತ್ತು. ಅವಾಗ ಯಾರೋ ಇದನ್ನು ಬೇಡ ಅಂತ ಹೇಳಿ ಬಿಟ್ಟೋಗ್ತಾಯಿದ್ರು. ಇದು ಮತ್ತು ಪಿಂಕ್ ಕಲರ್ ಎರಡು ಬೇಡ ಅಂತ ಹೇಳಿ ಬಿಟ್ಟಿದ್ರು. ನಾನು ಅನ್ಕೋತಾ ಇದ್ದೆ ಮನಸ್ಸಲ್ಲೇ ಬ್ಲ್ಯಾಕ್ ಕಲರ್ ಬಿಟ್ಟೋಗ್ಲಿ ಅಂತ. ಅವ್ರು ಅದೇ ಥರನೇ ಬಿಟ್ಟೋದ್ರು. ಅವ್ರು ಬಿಟ್ಟೋಗಿದ ತಕ್ಷಣ ನಾನು ಎತ್ಕೊಂಡೆ. ಇದೇನೋ ನನಗೆ ತುಂಬ ಇಷ್ಟ ಆಯಿತು. ಬ್ಲ್ಯಾಕ್ಗೆ ಇದು ಒಂಥರ ಮೆಂತ್ಯ ಕಲರ್ ಶೇಡಲ್ಲಿ ಬಂದಿರೋದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಇದರ ಒಂದು ಪ್ರೈಸ್ ಬಂದು 2,930 ರುಪೀಸ್ ಆ್ಯಕ್ಚುಲಿ MRP ಇರೋದು. ಬಟ್ ಇದಕ್ಕೆ ಅವ್ರ ಸೇಲ್ ಪ್ರೈಸ್ ಬಂದು 2,093 ರುಪೀಸ್. ಇದು ಬಂದು ಖಾದಿ ಜಾರ್ಜೆಟ್ ಸ್ಯಾರಿ. ತುಂಬ ಚೆನ್ನಾಗಿದೆ, ಉಟ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮಮ್ಮ ಅದು ಬ್ಲ್ಯಾಕ್ ಕಲರ್ ಬೇಡ, ಎಲ್ಲೂ ಉಟ್ಕೊಳೋಕ್ಕಾಗಲ್ಲ, ಯಾವುದು ಫಂಕ್ಷನ್ ಉಟ್ಕೊಳೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಸ್ಟಿಲ್ ಐ ಲವ್ ಬ್ಲ್ಯಾಕ್ ಕಲರ್. ಯಾವುದಾದ್ರು ಫಂಕ್ಷನ್, ನಮ್ಮನೆ ಫಂಕ್ಷನ್ಗಾದರೂ ಬೇರೆಯವ್ರ ಮನೆ ಫಂಕ್ಷನ್ ಉಟ್ಕೊಂಡು ಹೋಗೋಣ ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿದೆಯಾ? ನೆಕ್ಸ್ಟ್ ಇದು ಬಂದು ಅಮ್ಮ ತೊಗೊಂಡಿದ್ದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಈ ಸತಿ ನಂಗೆ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸ್ ಎಲ್ಲ. RR ನಗರಲ್ಲಿ ಹಾಕಿದ್ದಕ್ಕಿಂತ ಈ ಸತಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ನೋಡಿ ಈ ಥರ ಇದೆ ಕಲರ್ ಕಾಂಬಿನೇಷನು. ಒಂಥರ ಮೆರೂನ್ಗೆ ಲೈಟ್ ಪಿಂಕ್ ಕಲರ್ ಬಂದಿದೆ. ಮತ್ತು ಇಲ್ಲಿ ಬುಟಾಸಲ್ಲಿ ನಿಮಗೆ ನವಿಲ್ ನೋಡ್ತಾ ಇರ್ಬೋದು. ಹಾಗೆ ಆನೆ ಪ್ರಿಂಟ್ ಬಂದಿದೆ, ನ್ಯೂ ಅಂತಲೇ ಹೇಳ್ಬೋದು ಪ್ಯಾಟ್ರನ್ ಇದು. ಹಾಗೆ ಇಲ್ಲಿ ಬಾರ್ಡ್ರಲ್ಲಿ ಕೂಡ ಅಷ್ಟೇ ನೀವು ನೋಡ್ಬೋದು. ಇಲ್ಲೂ ಕೂಡ ಆನೆ ಡಿಸೈನೇ ಇದೆ. ಫುಲ್ಲು ಚೆನ್ನಾಗಿದೆ. ಒಂಥರ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ವೇರ್ ಮಾಡಿದ್ರೆ ಸೂಪರಾಗಿ ಕಾಣಿಸುತ್ತೆ. ಇದರ ಒಂದು ಪ್ರೈಸ್ ಬಂದು, ಇದು ಅಮ್ಮನೇ ತೊಗೊಂಡಿರೋದು ಬಟ್ ನಂಗೆ ಕೊಡು ಅಂತ ಹೇಳ್ತಾ ಇದ್ದೀನಿ. ಬ್ಲೌಸ್ ನಾನೇ ಹೊಲ್ಸ್ಕೊತೀನಿ, ನೀನು ಬೇರೆ ಬ್ಲೌಸ್ ಹೊಲ್ಸ್ಕೊ ಅಂತ. ಇದು ಪ್ರೈಸ್ ಬಂದು MRP 3,098 ಇದೆ. ಬಟ್ ಇದರ ಸೇಲ್ ಪ್ರೈಸ್ ಬಂದು 1,399, 2,000 ರುಪೀಸ್ ಅಂದ್ಕೊಳ್ಳಿ. ನೆಕ್ಸ್ಟು ಇದು ಕೂಡ ಅಮ್ಮನೇ ತೊಗೊಂಡಿದ್ದು. ಸೊ ಈ ಕಲರ್ ಅವ್ರ ಹತ್ರ ಇಲ್ಲವೇ ಇಲ್ಲ, ಯಾಕೆಂದರೆ ಅವ್ರು ಜಾಸ್ತಿ ಪಿಂಕ್ ಕಲರು ಅಥವಾ ಮೆಂತ್ಯ ಕಲರ್ ಇದೆ ಜಾಸ್ತಿ ತೊಗೊಳ್ಳೋದು. ಸೊ ಇದನ್ನು ಈ ಸತಿ ಇಷ್ಟಪಟ್ಟು ನಾವೇ ತಗೊಂಡಿದ್ದೀವಿ. ಈ ಕಲರ್ ಒಂದು ಇರಲಿ, ಎಲ್ಲ ಕಲರ್ ಯೂಸ್ ಮಾಡಬೇಕು ಅಂತ. ಸೊ ಇದರ ಒಂದು ಪ್ರೈಸ್ ಬಂದು MRP ಪ್ರೈಸ್ ಬಂದು 2,993 ಇದೆ. ನಾವು ಪೇ ಮಾಡಿದ್ದು 2,138. ಇದು ಸ್ಯಾರಿ ಬಂದು ಕ್ರೇಪ್ ಎಂಬ್ರಾಯ್ಡ್ರಿ ಸ್ಯಾರಿ ಅಂತ. ಯಾಕೆ ಅಂತಂದರೆ ಇದು ಫುಲ್ಲು ಕ್ರೇಪ್ ಸಿಲ್ಕ್, ಓಕೆನಾ. ಕ್ರೇಪ್ ಸಿಲ್ಕೆ ಬಾಡಿ ಪೂರ್ತಿ ನಿಮಗೆ ಈ ಥರ ಚೆಕ್ಸಲ್ಲಿ ಬಂದಿದೆ. ಆದರೆ ಬಾರ್ಡರ್ ಬಂದಾಗ ಈ ಥರ ಬೆಂಟೆಕ್ಸ್ ಬಾರ್ಡರ್ ಬಂದು ಮಧ್ಯದಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಅದಕ್ಕೆ ತುಂಬ ಚೆನ್ನಾಗಿದೆ, ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೈಲೈಟ್ ಆಗಿ ಡಿಫ್ರೆಂಟ್ ಆಗಿದೆ ಸ್ಯಾರಿ ಅಂತ ತಗೊಂಡ್ರು. ನೆಕ್ಸ್ಟ್ ಸೀರೆ ಬಂದು ಇದು ಒಂಥರ ಕ್ರೇಪ್ ಸಿಲ್ಕ್ ಥರನೇ, ಬಟ್ ಅಷ್ಟು ಪ್ಯೂರ್ ಕ್ರೇಪ್ ಸಿಲ್ಕ್ ಅಷ್ಟೊಂದು ನೈಸ್ ಮೆಟೀರಿಯಲ್ ಏನಲ್ಲ. ಇದು ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿದೆ. ಇದು ಯಾರು ಉಟ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ನೋಡಿ ನಮ್ಗೆ ತುಂಬ ಇಷ್ಟ ಆಯಿತು. ಅಮ್ಮನಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಈ ಕಲರ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಫಸ್ಟ್ ಆಫ್ ಆಲ್ ಪಿಂಕ್ ಅಂದರೂ ಇಷ್ಟ, ಈ ಕಲರ್ ಅಂದರೂ ಇಷ್ಟ. ಅದಕ್ಕೆ ಎರಡು ಕಲರ್ ಮಿಕ್ಸ್ ಆಗಿದೆಯಲ್ಲ ಅಂತ ತೊಗೊಂಡ್ರು. ಆ್ಯಂಡ್ ಪ್ರೈಸು ಅಷ್ಟೇ ತುಂಬ ರೀಸನಬಲ್ ಆಗಿದೆ. ಇದ್ರ ಪ್ರೈಸ್ ಬಂದು 2,610 ಅಂದರೆ MRP. ಅದು ನಮಗೆ ಸಿಕ್ಕಿದ್ದು 1,800 ರುಪೀಸ್ಗೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಯಾರು ಇಷ್ಟು ಕಡಿಮೆ ಅಂತ ಹೇಳೋಕ್ಕೆ ಆಗಲ್ಲ.
ಇದ್ರ ಹೆಸರು ಬಂದು ಕ್ರೇಪ್ ಬುಟ್ಟ ಅಂತ. ಬಟ್ ಸಿಲ್ಕ್ ಸ್ಯಾರಿ ಥರನೇ ಇದೆ, ಮೆಟೀರಿಯಲ್ ಅಂತೂ ಸಿಲ್ಕ್ ಸ್ಯಾರಿ ಥರನೇ ಇದೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸಿಲ್ಕ್ ಸ್ಯಾರಿನಲ್ಲೇ ಇದು ನನ್ನ ತಂಗಿ ಹತ್ರ ಸಿಲ್ಕ್ ಸ್ಯಾರಿ ಇದೆ, ಆ್ಯಕ್ಚುಲಿ ಸೇಮ್ ಪ್ಯಾಟ್ರನಲ್ಲೇ ಇದೆ. ಅವಳ ಹತ್ರ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತು. ಅದಕ್ಕೆ ಇದು ಸಿಮಿಲರ್ ಆಗಿದೆಯಲ್ಲ ಅಂತ ಹೇಳಿ, ಇಷ್ಟು ಕಮ್ಮಿಗೆ ಸಿಗ್ತಲ್ಲ ಅಂತ ಹೇಳಿ ತೊಗೊಂಡೆ. ಇದು ಬಂದು ನೆಕ್ಸ್ಟ್ ಸ್ಯಾರಿ. ಇದು ಕೂಡ ಮನೆ ತೊಗೊಂಡಿರೋದು. ಈ ಸತಿ ಭರ್ಜರಿ ಶಾಪಿಂಗ್ ಮಾಡಿಬಿಟ್ಟಿದ್ದಾರೆ. ಯಾವ ಸತಿನೂ ಈ ಶಾಪಿಂಗ್ ಮಾಡಲ್ಲ. ಯೂಶಲಿ ನಾವು ಶಾಪ್ ಮಾಡ್ತಿದ್ವಿ ಇಷ್ಟೊಂದು. ಈ ಸತಿನೇ ನಮ್ಮ ಶಾಪಿಂಗ್ ಬುದ್ಧಿ ನಮ್ಮ ಅಮ್ಮಂಗೆ ಹೋಗ್ಬಿಟ್ಟಿದೆ. ನಾನು ಒಂದೇ ಸೀರೆ ತೊಗೊಂಡಿರೋದು, ನನ್ನ ತಂಗಿನೂ ಒಂದೇ ಸೀರೆ ತೊಗೊಂಡಿರೋದು. ನಮ್ಮ ಭೂಮಿಕಾ 2-3 ಸೀರೆ ತೊಗೊಂಡಿದ್ದಾಳೆ. ಮಿಕ್ಕಿದೆಲ್ಲ ನಮ್ಮ ಅಮ್ಮಂದೇ ಸೀರೆ. ಇದು ಅಷ್ಟೇ ಕಲರ್ ಕಾಂಟ್ರಾಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಚೆನ್ನಾಗಿತ್ತು. ನಮ್ಮ ಹತ್ರ ಈ ಥರ ಕಲರ್ ಕಾಂಬಿನೇಷನು ಇರಲಿಲ್ಲ, ಅದಕ್ಕೆ ಇರಲಿ ಅಂತ ತೊಗೊಂಡಿದ್ದಾರೆ ಇದನ್ನು. ಇದರ ಒಂದು ಪ್ರೈಸ್ ಬಂದು 2636. ಆದರೆ ಆ್ಯಕ್ಚುಲ್ ಪ್ರೈಸ್, ಸೇಲ್ ಪ್ರೈಸ್ ಬಂದು 1883. ಇದು ಸ್ಟಾರ್ ಬುಟ್ಟ ಕ್ರೇಪ್ ಸ್ಯಾರಿ ಅಂತ ನೋಡಿ, ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಮಧ್ಯ ನಿಮಗೆ ಬುಟಾಸ್ ಇದೆ, ಹಾಗೆ ನವಿಲ್ ಇದೆ, ಮತ್ತು ಬೆಂಟೆಕ್ಸ್ ಬಾರ್ಡರ್ ಬಂದಿದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಉಟ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಅದಕ್ಕೆ ತೊಗೊಂಡ್ವಿ. ಚೆನ್ನಾಗಿದೆಯಾ? ಸೊ ನಿಮಗೆ ಇದು ಯಾವುದ್ರಲ್ಲಾದರೂ ಏನಾದರೂ ಇಷ್ಟ ಆಗಿದೆ ಕಮೆಂಟಲ್ಲಿ ಹೇಳಿ. ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ ಮೆನ್ಷನ್ ಮಾಡಿ. ಸೊ ನಮಗಂತೂ ನಮ್ಮ ತೊಗೊಂಡಿರೋದು ಎಲ್ಲ ಸೀರೆನೂ ಇಷ್ಟ ಆಗಿದೆ, ಇನ್ಕ್ಲೂಡಿಂಗ್ ನಾವು ತೊಗೊಂಡಿರೋದು ಸೇರಿಸ್ಕೊಂಡು ಎಲ್ಲ ಸೀರೆ ನಮ್ಗೆ ತುಂಬ ಇಷ್ಟ ಆಯಿತು. ಹಾಗೆ ಇವಾಗ ನಾನು ತೋರಿಸ್ನಲ್ಲ, ಸೇಮ್ ಪ್ಯಾಟರ್ನಲ್ಲೇ ಇದು ಸ್ವಲ್ಪ ಕಲರ್ ಬೇರೆ ಇದೆ, ಹಾಗೆ ಡಿಸೈನ್ ಬೇರೆ ಇದೆ. ಬಟ್ ಎರಡು ಒಂದೇ ಸ್ಯಾರಿ ಮೆಟೀರಿಯಲ್. ಇದು ಒಂದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ತೊಗೊಂಡ್ವಿ. ಹಾಗೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ರೇರ್ ಕಲರ್ ಕಾಂಬಿನೇಷನು, ಒಂಥರ ಡಾರ್ಕ್ ಪಿಂಕ್ಗೆ ಲೈಟ್ ಪಿಂಕ್ ಬಂದಿದೆ. ಚೆನ್ನಾಗಿದೆ. ಇದು ಟ್ರೆಂಡಿಂಗಲ್ಲಿರುವಂಥ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗೆ ಈ ಬುಟ್ಟಾಸ್ ಏನು ಬಂದಿದೆಯಲ್ಲ, ಇದು ತುಂಬ ಹೈಲೈಟ್ ಆಗುತ್ತೆ ಉಟ್ಕೊಳಕ್ಕೆ. ಇದ್ರ ಒಂದು ಪ್ರೈಸ್ ಬಂದು ಸೇಮ್, ಲಾಸ್ಟ್ ಪ್ರೈಸ್ ಏನೋ ಅಷ್ಟೇ 1883 ಆಗಿದೆ. ಆ್ಯಂಡ್ ಇದು ಬಂದು ನನ್ನ ತಂಗಿ ತೊಗೊಂಡಿದ್ದು. ಅವಳು ತುಂಬ ಇಷ್ಟಪಟ್ಟು ತೊಗೊಂಡ್ಳು ಈ ಸ್ಯಾರಿನ. ಅವಳು ಆ್ಯಕ್ಚುಲಿ ಹುಡುಕ್ತಾ ಇದ್ಲು ಈ ಥರ ಕಾಂಬಿನೇಷನ್ ಬೇಕಂತ ಹೇಳಿ. ನಿಮ್ಗೆ ಗೊತ್ತಿರ್ಬೋದು, ಇದು ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿ. ಗ್ರೀನ್ಗೆ ಪಿಂಕ್ ಕಲರ್ ಬಂದಿರುತ್ತೆ, ಅಥವಾ ರೆಡ್ಗೆ ಪಿಂಕ್ ಕಲರ್ ಬಂದಿರುತ್ತೆ. ಬಟ್ ಇದು ಕಲರ್ ಕಾಂಬಿನೇಷನ್ ತುಂಬ ರೇರ್. ಆಮೇಲೆ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ. ಇದರ ಒಂದು ಪ್ರೈಸ್ ಬಂದು 4264 ಇದೆ. ಆಮೇಲೆ ಸೇಲ್ ಪ್ರೈಸ್ ಬಂದು 2842 ರುಪೀಸು. ಇದು ಬಂದು ವೇವಿ ಸ್ಯಾರಿ ಅಂತ ಹಾಕಿದ್ದಾರೆ. ಅಂದರೆ ಸಿಲ್ಕ್ ಸ್ಯಾರಿನೇ, ಸೆಮಿ ಸಿಲ್ಕ್ ಅಷ್ಟೇ. ಇದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಇದು ಅವಳು ಇಷ್ಟಪಟ್ಟು ತೊಗೊಂಡಂಥ ಸ್ಯಾರಿ. ಹಾಗೆ ಅಲ್ಲಿ ಇದು ಬಿಟ್ಟು ಬೈ 1 get 1 ಕೂಡ ಹಾಕಿದ್ರು. ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿನಲ್ಲಿ ಬೈ 1 get 1 ಹಾಕಿದ್ರು. ಸೊ ಅದರಲ್ಲಿ ನಾವು ಈ 2 ಸ್ಯಾರಿನ ತೊಗೊಂಡ್ವಿ. ಇದು 2 ಸ್ಯಾರಿನ ತೊಗೊಂಡ್ವಿ. ಎರಡು ಕೂಡ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಅಂದರೆ ಸೇಮ್ ಪ್ರೈಸ್ ಇರಬೇಕು. ಇವಾಗ 2000 ರುಪೀಸ್ ಈ ಸ್ಯಾರಿ ಆಗಿದ್ರೆ ಇದು ಕೂಡ 2000 ರುಪೀಸೇ ಆಗಿರಬೇಕು. ಆ ಥರ ಇದ್ದರೆ ಬೈ 1 get 1 ತೊಗೋಬೋದು. ಅಂದರೆ ಸೇಮ್ ಪ್ರೈಸ್ ವ್ಯಾಲ್ಯೂಲೇ ಇರಬೇಕು. ಸೊ ನೋಡಿ, ಇವಾಗ ಇದ್ರ ಪ್ರೈಸ್ ಬಂದು 2399. ಅಂದರೆ ಇದು 2 ಪ್ರೈಸ್ ಕೂಡ ಸೇಮ್ ಆಗಿರೋದಕ್ಕೆ ಬೈ 1 ಇದು ತೊಗೊಂಡ್ರೆ ಇದು ಫ್ರೀ ಬಂತು. ಅಲ್ಲಿಗೆ ಹಾಫ್ ಪ್ರೈಸ್ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹಾಫ್ ಪ್ರೈಸ್ ಬಂತು 2 ಅಂತ. ಸೊ ಇದಿಷ್ಟು ನಮ್ಮ ಒಂದು ಸ್ಯಾರಿ ಪರ್ಚೇಸಿಂಗ್ ಬ್ಲಾಗ್ ಆಗಿತ್ತು. ಸೊ ನಿಮಗೆಲ್ಲರಿಗೂ ಯಾವ್ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು.